ಇತ್ತ ತುಮಕೂರಿನಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ತಾ ಇದೆ. ಯಾಕಂದ್ರೆ ಅಲ್ಲೂ ಕೂಡ ವಿದ್ಯಾರ್ಥಿನಿ ಕೀರ್ತಿ ಕೃಷ್ಣ ಹೆಗಡೆ 595 ಅಂಕವನ್ನು ಪಡ್ಕೊಂಡಿದ್ದಾರೆ. ರೆಸಿಡೆನ್ಷಿಯಲ್ PU ಕಾಲೇಜು ವಿದ್ಯಾರ್ಥಿನಿ ಈಕೆ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಕಾಲೇಜಿನ ವಿದ್ಯಾರ್ಥಿನಿ ಈಕೆ. ತುಮಕೂರಿಗೂ ಕೂಡ ಕೀರ್ತಿಯನ್ನ ತಂದಂತಹ ಕೆಲಸವನ್ನ ಕೀರ್ತಿ ಕೃಷ್ಣ ಹೆಗಡೆ ಅವರು ಮಾಡಿದ್ದಾರೆ. 600ಕ್ಕೆ ಬರೋಬ್ಬರಿ 595 ಅಂಕ ಗಳಿಸಿದ್ದಾರೆ. ಅರವಿಂದ್ ರೆಸಿಡೆನ್ಷಿಯಲ್ PU ಕಾಲೇಜಿನಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಕೀರ್ತಿ ಕೃಷ್ಣ ಹೆಗಡೆ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಕಾಲೇಜು ಇದು. ಸೊ ಈಗ ಇವರು ಕೂಡ ಉತ್ತೀರ್ಣರಾಗಿದ್ದಾರೆ. ಅತಿ ಹೆಚ್ಚು ಅಂಕವನ್ನ ಪಡ್ಕೊಂಡು ಇಡೀ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಅರವಿಂದ್ ರೆಸಿಡೆನ್ಷಿಯಲ್ ಕಾಲೇಜಿನಲ್ಲಿ PU ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಕೀರ್ತಿ. ತುಮಕೂರು ಜಿಲ್ಲೆಯ ಕುಣಿಗಲ್ನ ಕಾಲೇಜು. ಕೀರ್ತಿ ಕೃಷ್ಣ ಹೆಗಡೆಗೆ 600ಕ್ಕೆ 595 ಅಂಕ ಬಂದಿದೆ. ಸೊ ಆಕೆಯ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಸತತವಾಗಿ ಅವರು ಕೂಡ ಪರಿಶ್ರಮಕ್ಕೆ ಸಿಕ್ಕಂತಹ ಫಲ ಅಂತಾನೆ ಹೇಳಬಹುದು. ಗಮನವಿಟ್ಟು ಓದಿದ್ದಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ಅಂತಾನೆ ಹೇಳಬಹುದು. ತುಮಕೂರು ಜಿಲ್ಲೆಗೆ ಹೆಸರನ್ನ ಕೀರ್ತಿಯನ್ನ ತಂದುಕೊಟ್ಟಂತಹ ಕೀರ್ತಿ ಕೃಷ್ಣ ಹೆಗಡೆ 600ಕ್ಕೆ 595 ಅಂಕವನ್ನು ಪಡ್ಕೊಂಡಿದ್ದಾರೆ. ಅರವಿಂದ್ ರೆಸಿಡೆನ್ಷಿಯಲ್ PU ಕಾಲೇಜ್ ಇದಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ನ ಕಾಲೇಜ್ ಇದು. ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಪ್ರತಿಫಲವಾಗಿ ಇವತ್ತು ಕೀರ್ತಿ ಏನಿದ್ದಾರೆ ತುಮಕೂರು ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ಖುಷಿ ಅನಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಫುಲ್. ಹೇಗಿತ್ತು ಸರ್ ಸ್ಟಡಿ ಎಲ್ಲ? ಸ್ಟಡಿ ಎವ್ರಿ ಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ. ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ 598 ಬಂದಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕಾಲೇಜ್ ಆ್ಯಂಡ್ ಮೈ ಫ್ಯಾಮಿಲಿ. ಯಾಕೆಂದರೆ ಕಾಲೇಜಿನ ನಮ್ಮ ಲೆಕ್ಚರರ್ಸ್ ಮತ್ತು ಟೀಚರ್ಸು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ದಟ್ ಯು ಕ್ಯಾನ್ ಸ್ಕೋರ್. ಕಾಲೇಜಿನ ಸ್ಟಡಿ ಅವರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಮಾಕ್ ಟೆಸ್ಟ್ಗಳಾಗಿರಬಹುದು, ಯೂನಿಟ್ ಟೆಸ್ಟ್ 4 ಪ್ರಿಪರೇಟರೀಸ್ ಕಂಡಕ್ಟ್ ಮಾಡಿದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತರಿಸಿದ್ರು. ಇದೆಲ್ಲದು ತುಂಬಾ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಟು ಆಲ್ ಮೈ ಫೌಂಡರ್ಸ್, ಟೀಚರ್ಸ್, ಪೇರೆಂಟ್ಸ್ ಅಂಡ್ ಟು ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಹೂ ಸಪೋರ್ಟೆಡ್ ಮೀ. ಥ್ಯಾಂಕ್ ಯು. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ 598 ಬಂದಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕಾಲೇಜ್ ಆ್ಯಂಡ್ ಮೈ ಫ್ಯಾಮಿಲಿ. ಯಾಕೆಂದರೆ ಕಾಲೇಜಿನ ನಮ್ಮ ಲೆಕ್ಚರರ್ಸ್ ಮತ್ತು ಟೀಚರ್ಸು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ದಟ್ ಯು ಕ್ಯಾನ್ ಸ್ಕೋರ್. ಕಾಲೇಜಿನ ಸ್ಟಡಿ ಅವರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಮಾಕ್ ಟೆಸ್ಟ್ಗಳಾಗಿರಬಹುದು, ಯೂನಿಟ್ ಟೆಸ್ಟ್ 4 ಪ್ರಿಪರೇಟರೀಸ್ ಕಂಡಕ್ಟ್ ಮಾಡಿದ್ರು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತರಿಸಿದ್ರು. ಇದೆಲ್ಲದು ತುಂಬಾ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಟು ಆಲ್ ಮೈ ಫೌಂಡರ್ಸ್, ಟೀಚರ್ಸ್, ಪೇರೆಂಟ್ಸ್ ಅಂಡ್ ಟು ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಹೂ ಸಪೋರ್ಟೆಡ್ ಮೀ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಪ್ರಗತಿ ಶೆಟ್ಟಿ, PUC ರಿಸಲ್ಟ್ ಹೊರಬಿದ್ದಾಗಿದೆ. ರಿಸಲ್ಟ್ ಯಾವ ರೀತಿ ಇದೆ? ಪರ್ಸೆಂಟೇಜ್, ಪಾಸಿಂಗ್ ಪರ್ಸೆಂಟೇಜ್ ನೋಡ್ತಾ ಹೋಗೋದಾದ್ರೆ ಧನುಶ್ರೀ, ಕಳೆದ ಬಾರಿಗಿಂತ ಈ ವರ್ಷದ ಫಲಿತಾಂಶ ಬಹಳ ಉತ್ತಮವಾಗಿದೆ. ಕಳೆದ ಸಲ 73.45% ಫಲಿತಾಂಶ ಇತ್ತು. ಆದರೆ ಈ ಸಲ 86% ಫಲಿತಾಂಶ ಏರಿಕೆ ಆಗಿರುವಂಥದ್ದು. ಇದು ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗಿದೆ. ಜೊತೆಗೆ 7,10,363 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ರು. ಇದರಲ್ಲಿ ಬಹುತೇಕರು ಪಾಸ್ ಆಗ್ತಾರೆ ಅನ್ನುವಂಥದ್ದನ್ನ ಪ್ರೆಡಿಕ್ಟ್ ಮಾಡಲಾಗಿತ್ತು. ಯಾಕಂದ್ರೆ ಈ ಸಲ ಬಹಳ ವಿಶೇಷವಾದಂತಹ ತರಬೇತಿಗಳನ್ನು ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಮೊದಲೇ ಎಕ್ಸಾಮ್ ಆರಂಭ ಆಗೋಕ್ಕಿಂತ ಮುಂಚೆಯೇ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿಶೇಷ ತರಬೇತಿಯನ್ನು ಕೊಡಲಾಗಿತ್ತು. ಜೊತೆಗೆ ಮೊಬೈಲ್ ಬಿಡಿ, ಪುಸ್ತಕವನ್ನು ಹಿಡಿ ಅನ್ನುವಂತಹ ಒಂದಷ್ಟು ಅಭಿಯಾನವನ್ನ ಮಾಡಲಾಗಿತ್ತು. ಜೊತೆಗೆ ಆಯಾ ಕಾಲೇಜುಗಳಲ್ಲಿ ಟೀಚರ್ಸ್ ಕೂಡ ವಿಶೇಷವಾದ ಒತ್ತನ್ನ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರು. ಜೊತೆಗೆ ಕಲಿಕೆಯಲ್ಲಿ ಮುಂದೆ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರ ಎಲ್ಲ ಡೌಟ್ಸ್ ಅನ್ನು ಕ್ಲಿಯರ್ ಮಾಡುವಂತಹ ಕೆಲಸ ಕಾಲೇಜಿನ ಅವಧಿ ಮೀರಿದ ಮೇಲೆಯೂ ಕೂಡ ನಡೀತಾ ಇತ್ತು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಬಾರಿ ಉತ್ತಮವಾದಂತಹ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಸೊ ಅದರಂತೆ 86% ರಿಸಲ್ಟ್, ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ರಿಸಲ್ಟ್ ಏರಿಕೆ ಆಗಿರೋದು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಮಂಗಳೂರು ಭಾಗದಲ್ಲಿ ನೀವು ಗಮನಿಸಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳು 99% ಅನ್ನು ತೆಗೆದುಕೊಂಡಿರುವಂತಹ ಉದಾಹರಣೆ ಇದೆ. ಎಕ್ಸ್ಪರ್ಟ್ PU ಕಾಲೇಜ್ಗಳಲ್ಲೆಲ್ಲ ಉತ್ತಮವಾದಂತಹ ರಿಸಲ್ಟ್ ಬಂದಿದೆ. ಬೆಂಗಳೂರಿನಲ್ಲೂ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಬಸವನಗುಡಿಯಲ್ಲಿ ಓರ್ವ ವಿದ್ಯಾರ್ಥಿನಿ 596 ಅಂಕವನ್ನು ಗಳಿಸಿದ್ದಾಳೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಬಹುತೇಕ ಕಡೆಯಲ್ಲಿ ಕಾಲೇಜುಗಳಲ್ಲಿ 590ಕ್ಕಿಂತ ಅಧಿಕ ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುವಂತದ್ದು. ಇನ್ನು ಅಧಿಕೃತವಾಗಿ ಯಾವ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ
ತೆಗೆದಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅಂಕವನ್ನು ಗಳಿಸಲಾಗಿದೆ, ಬಾಲಕರು ಮೇಲುಗೈಯ ಅಥವಾ ಬಾಲಕಿಯರು ಮೇಲುಗೈಯ, ಈ ಎಲ್ಲ ವಿಚಾರವೂ ಕೂಡ ಅಧಿಕೃತವಾಗಿ ಕರೆಕ್ಟಾಗಿ ಗೊತ್ತಾಗುವಂಥದ್ದು ನಮಗೆ ಸಂಜೆ 6:15 ಯಾಕಂದ್ರೆ ಅಷ್ಟೊತ್ತಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿವರೆಗೂ ಕೂಡ ಯಾವ ಜಿಲ್ಲೆ ಪ್ರಥಮ, ಬಾಲಕಿಯರು ಪ್ರಥಮನ, ಬಾಲಕರು ಪ್ರಥಮನ ಇದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊತ್ತಿಗೆ ಸಚಿವರು ಹೇಳುವಂಥದ್ದು. ಜೊತೆಗೆ 600ಕ್ಕೆ 600 ಅಂಕ ಪಡೆದಿರುವಂತಹ ಅವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೆ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಯಾರ್ಯಾರು ನಮಗೆ ಖುದ್ದಾಗಿ ಕರೆ ಮಾಡಿ ಹೇಳುವಂತವರು ಒಂದಷ್ಟು ಜನ, ಜೊತೆಗೆ ನಮ್ಮ ಸೋರ್ಸ್ಗಳಲ್ಲಿ ಕಲೆಕ್ಟ್ ಮಾಡಿರುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಅದನ್ನು ಹೊರತುಪಡಿಸಿ ಬಹುತೇಕ ಮಂದಿ 600ಕ್ಕೆ 600 ಕೂಡ ಗಳಿಸಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇರುವಂತದ್ದು. ಧನುಶ್ರೀ, ಪ್ರಗತಿ ಶೆಟ್ಟಿ, ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕಳೆದ ಬಾರಿಗೆ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಈ ಬಾರಿ ಬರೋಬ್ಬರಿ 13% ಪಾಸಿಂಗ್ ಪರ್ಸೆಂಟೇಜ್ ರೇಟ್ ಜಾಸ್ತಿ ಆಗಿದೆ. ಒಂದು ರೀತಿ ಶಿಕ್ಷಣ ಇಲಾಖೆಯಿಂದ ಆಗಿರುವಂತಹ ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದಲ್ವಾ? ಖಂಡಿತ ಧನುಶ್ರೀ, ಯಾಕಂದ್ರೆ ಅತಿ ಕಡಿಮೆ ಪಾಸ್ ಆಗ್ತಾ ಇದ್ದಂತಹ ಉದಾಹರಣೆಗಳು ಸಾಕಷ್ಟು ಇತ್ತು. ಸೊ ಅದಕ್ಕೋಸ್ಕರನೇ ಶಿಕ್ಷಣ ಇಲಾಖೆಗೆ ಅಧಿಕಾರಿಗಳಿಗೆ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಟಾಸ್ಕ್ ಕೊಟ್ಟಿದ್ರು. 75% ಎಬೋ ಇರಲೇಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕೊಡಲಾಗಿತ್ತು. SSLC ಯಲ್ಲೂ ಕೂಡ 75% ಅನ್ನ ತೆಗಿಬೇಕು, ಆದ್ರೆ ದ್ವಿತೀಯ PUC ಯಲ್ಲಿ ಅದಕ್ಕಿಂತ 75ಗಿಂತ ಜಾಸ್ತಿ ಪರ್ಸೆಂಟೇಜ್ ಅನ್ನ ತೆಗಿಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. KSEAB ವತಿಯಿಂದಲೂ ಕೂಡ ಪ್ರಿಪರೇಟರಿ ಪರೀಕ್ಷೆ ನಡೆದಾಗ ಕೂಡ ರಾಜ್ಯ ಮಟ್ಟದ ಪ್ರಿಪರೇಟರಿಯನ್ನ ನಡೆಸಲಾಗಿತ್ತು. ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯೇ ಪ್ರಶ್ನೆ ಪತ್ರಿಕೆಯನ್ನ ತೆಗೆದು ಆಯಾ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ, ಆಯಾ ಕಾಲೇಜುಗಳಿಗೆ ತಲುಪಿಸಲಾಗ್ತಾ ಇತ್ತು. DDPU ನೇತೃತ್ವದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಅಂದ್ರೆ ಮೈನ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳಿಗೆ ಫಿಯರ್ ಇರಬಾರ್ದು. ಒಂದೇ ಸಲ ಅವರು CCTV ಕಣ್ಗಾವಲಲ್ಲಿ ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವರಿಗೆ ಭಯ ಆಗಬಾರ್ದು, ಪ್ಯಾನಿಕ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಎಲ್ಲ ರೀತಿಯ ಪ್ರಿಪರೇಟರಿಯನ್ನು ಕೂಡ ಇವರು ಮೈನ್ ಎಕ್ಸಾಮ್ ತರನೇ ಮಾಡಿದ್ರು. ಅಲ್ಲಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದ್ದಂತಹ ಒಂದೊಂದು ಉದಾಹರಣೆಗಳಿತ್ತು. ಆ ಸಂದರ್ಭದಲ್ಲೂ ಕೂಡ ಮತ್ತೆ ಕಾಲೇಜು ಹಂತದಲ್ಲೇ ಎಕ್ಸಾಮ್ಗಳನ್ನು ನಡೆಸಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡಿದ್ರು, ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು. ಸೊ ಯಾರು ಕೂಡ ಏನೋ ಹೆದರುವ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ಧೈರ್ಯ ತುಂಬಿದ್ರು. ಜೊತೆಗೆ ದಿಕ್ಸೂಚಿ ಅಂತೆಲ್ಲ ಮಾಡಿದ್ರು, ಕ್ವಶನ್ ಬ್ಯಾಂಕ್ ಅಂತೆಲ್ಲ ಮಾಡಿದ್ರು. ಅಂದ್ರೆ KSEAB ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ ಇಂದ ಜಾಸ್ತಿ ಬರುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸಲಾಗಿತ್ತು. ಆಯಾ ಚಾಪ್ಟರ್ ಅನ್ನ ಜಾಸ್ತಿ ಫೋಕಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ, ಕಾಲೇಜುಗಳಿಗೂ ಕೂಡ ತಿಳಿಸಲಾಗಿತ್ತು. ಸೊ ಈ ಎಲ್ಲ ಕಾರಣಗಳಿಂದ ಈ ಸಲದ ರಿಸಲ್ಟ್ ಬಹಳ ಉತ್ತಮವಾಗಿದೆ. ಯಾರು ಅನುತ್ತೀರ್ಣ ಆಗಿದ್ದಾರೆ ಅವರಿಗೆ ಇನ್ನೂ ಕೂಡ 2 ಅವಕಾಶ ಇರುತ್ತೆ. ಅಂದ್ರೆ ದ್ವಿತೀಯ PUC ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಇರುತ್ತೆ. ಇದೆರಡರಲ್ಲೂ ಕೂಡ ಅವರು ತಮ್ಮ ಒಂದು ಅಂಕವನ್ನ ಸುಧಾರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ವಿಷಯವಾರು ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಈಗ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ನನಗೆ ಕಡಿಮೆ ಬಂದಿದೆ ಅಂತ ಅನ್ಸಿದ್ರೆ ಆ ಸಬ್ಜೆಕ್ಟ್ ನ ಅಂಕವನ್ನ ಜಾಸ್ತಿ ತೆಗೆದುಕೊಳ್ಬೇಕು ಅನ್ಸಿದ್ರೆ ದ್ವಿತೀಯ PUC ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಅಲ್ಲೂ ಕೂಡ ಅವರು ಬರೆದು ಆ ರಿಸಲ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಯಾರು ಕೂಡ ಬೇರೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಾರದು ಅನ್ನುವಂತಹ ಕರೆಯನ್ನು ಕೂಡ ಶಿಕ್ಷಣ ಸಚಿವರು ಕೊಟ್ಟಿರೋದು. ಜೊತೆಗೆ ರಾಜ್ಯದಲ್ಲಿ ಯಾರು ಪ್ರಥಮ, ಜೊತೆಗೆ ರಾಜ್ಯದಲ್ಲಿ ಯಾವ ಜಿಲ್ಲೆ ಈ ಸಲ ಪ್ರಥಮ ಸ್ಥಾನ, ಇದೆಲ್ಲವೂ ಕೂಡ ಅಧಿಕೃತವಾಗಿ ಸಂಜೆ 6:15 ಗೊತ್ತಾಗುತ್ತೆ. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಟಾಪರ್ ಆಗಿರುವಂತಹ ಆರ್ನವಿ ಪೋಷಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಹೋಗ್ಬೋದು. ಈ ಸರ್ತಿ ಶಿಕ್ಷಣ ಇಲಾಖೆ ಕೂಡ ಸಾಕಷ್ಟು ಎಫರ್ಟ್ ಅನ್ನ ಹಾಕಿದೆ. ಯಾಕಂದ್ರೆ ಒಂದ್ ಕಡೆ ಪ್ರಿಪರೇಟರಿ ಸಂದರ್ಭದಲ್ಲಿ ಪ್ರಿಪರೇಟರಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಲೀಕ್ ಆಗ್ತಿರೋದು, ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾರೆ, ಒಂದಷ್ಟು ದುಡ್ಡು ಕೊಟ್ಟರೆ ನಾವು ಕ್ವಶನ್ ಪೇಪರನ್ನು ಕೊಟ್ಬಿಡ್ತೀವಿ ಅಂತ. ಇನ್ನೂ ಕೆಲವು ಕಡೆ ಹೌದು ರಿಯಲ್ ಕ್ವಶನ್ ಪೇಪರ್ ಬಿಕರಿ ಆಗಿತ್ತು, ಅದು ಕೂಡ ನಮ್ಮ ಮುಂದೆ ಉದಾಹರಣೆಗಳಿವೆ. ಅಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡಿಬಿಟ್ಟು, ಶಾಲಾ ಆಡಳಿತ ಕೂಡ ಅವರಿಗೆ ಸಪೋರ್ಟ್ ಮಾಡಿಬಿಟ್ಟು, ಎಲ್ಲೂ ಕೂಡ ದಾರಿ ತಪ್ಪಬೇಡಿ, ಇದೇ ರೀತಿ ಪರೀಕ್ಷೆಯನ್ನು ಬರೀರಿ, ಎಷ್ಟೇ ಕ್ವಶನ್ ಪೇಪರ್ಗಳು ಲೀಕ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ, ನೀವು ಏನು ಓದಿದ್ದೀರಾ ಅದ್ರ ಕಡೆ ಗಮನ ಕೊಟ್ಟು ಪರೀಕ್ಷೆನ ಬರೀರಿ ಅಂತ ಹೇಳ್ಕೊಂಡು ಇಲ್ಲಿ ಇಡೀ ಶಿಕ್ಷಣ ಇಲಾಖೆ ಆಸ್ ವೆಲ್ ಎಸ್ ಶಾಲಾ ಆಡಳಿತ ಮಂಡಳಿ ಕೂಡ ಸತತ ಪ್ರಯತ್ನ ಪಟ್ಟಿರುವಂತಹ ಪ್ರತಿಫಲವಾಗಿ ಬರೋಬ್ಬರಿ ಈ ಬಾರಿ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದರೆ ಓವರ್ ಆಗಿ. ಗಮನಿಸ್ತಾ ಹೋಗ್ಬೋದು ವಿದ್ಯಾರ್ಥಿಗಳ ಜೋಶ್ ಯಾವ ರೀತಿ ಇದೆ ಅಂತ. ಯಾಕಂದ್ರೆ ಅವರು ಸತತ ಪ್ರಯತ್ನ ಪಟ್ಟಿದ್ರು, ಪರೀಕ್ಷೆಯನ್ನು ಬರಿಬೇಕು, ಉತ್ತೀರ್ಣರಾಗಬೇಕು, ಅದೇ ರೀತಿ ಉತ್ತೀರ್ಣರಾಗಿದ್ದಾರೆ.
ಸೊ ಸೆಲೆಬ್ರೇಟ್ ಮಾಡುವಂತ ಸಮಯ ಇದು. ನಮ್ಮ ಜೊತೆ ಮಾತನಾಡೋದಕ್ಕೆ ದಿಶಾ ಇದ್ದಾರೆ, ಟಾಪರ್ಸ್ ಆಗಿರುವಂತಹ ದಿಶಾ ನಮಸ್ತೆ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಟಾಪರ್ ಆಗ್ಬಿಟ್ಟಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಯಾವ ರೀತಿ ಖುಷಿ ಇದೆ? ಔಟ್ ತಗೊಂಡಿದ್ದೀರಾ ನೀವು? ತುಂಬಾ ಖುಷಿ ಇದೆ ಮ್ಯಾಮ್. ಯಾವ ರೀತಿ ಸ್ಟ್ರಗಲ್ ಪಡ್ಕೊಂಡಿದ್ರಿ? ಈಗ ಪೋಷಕರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಕ್ಷಣವನ್ನ? ಅದೇ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ. ಅದೇ ಮೈ ಲೆಕ್ಚರರ್ಸ್ ಆರ್ ವೆರಿ ಹ್ಯಾಪಿ ಅಬೌಟ್ ದೀಸ್ ಥಿಂಗ್ಸ್. ಮೈ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ರಿ? ಪ್ರತಿದಿನ ಯಾವ ರೀತಿ ಎಷ್ಟೊತ್ತಿಗೆ ಎದ್ದು ಓದ್ತಾ ಇದ್ರಿ? ಜೊತೆಗೆ ಅಂದ್ರೆ ನಾನ್ ಆನ್ ಅನ್ ಆವ್ರೇಜ್ ಟೈಮ್ ಸಿಕ್ಕಿದಾಗ ಓದ್ತಾ ಇದ್ದೆ. ಬಟ್ ವೆನ್ ದರ್ ಇಸ್ ಎಕ್ಸಾಮ್ಸ್ ಅಂದ್ರೆ ಬೆಳಗ್ಗೆ ಬೇಗ 3:30 ಆ ಥರ 3:30ಗೆ ಎದ್ದು, ಎಕ್ಸಾಮ್ಸ್ ಇದ್ದ ದಿನ 3:30ಗೆ ಎದ್ದು ಐ ಯೂಸ್ ಟು ರಿವೈಸ್ ಆಲ್ ದ ಥಿಂಗ್ಸ್ ದಟ್ ಐ ಹ್ಯಾಡ್ ಲರ್ನ್ಡ್ ಡೇ ಬಿಫೋರ್ ಅಂತ ಹೇಳ್ಬೋದು. ಸೊ ನೀವು PG ಸ್ಟೇ ಮಾಡ್ತಾ ಇದ್ರ ಅಥವಾ ಮನೆಯಿಂದನೇ ಕಾಲೇಜಿಗೆ ಹೋಗೋ ಬರೋ ತರ ಇದ್ರ? ಹೇಗೆ ದಿಶಾ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತೇನೆ. ನೀವು ಹಾಸ್ಟೆಲ್ ನಲ್ಲಿ ಸ್ಟೇ ಮಾಡ್ತಾ ಇದ್ರ ಅಥವಾ ಮನೆಯಿಂದ ಹೋಗಿ ಬರೋದು ಆ ತರ ಏನಾದ್ರು ಇತ್ತಾ? ನಮ್ಮ ಮನೆಯಲ್ಲಿ ಇರ್ತಿದ್ದೆ. ಮನೆಯಲ್ಲಿ ಪೇರೆಂಟ್ಸ್ ಗಳು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? ನೀವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೇಳುವಂತ ಹೊತ್ತಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಅಲ್ಲಿ ನಾ ಬೇಗ ಇದ್ದಿದ್ದ ಟೈಮಲ್ಲಿ ಕೆಲವೊಂದ್ಸತಿ ಅಮ್ಮ ಎದ್ದು ಚಾ ಕಾಫಿ ಏನಾದ್ರು ಮಾಡಿ ಕೊಡ್ತಾ ಇದ್ರು. ಅಂಡ್ ಶಿ ಯೂಸ್ ಟು ವೇಟ್ ಅಂಟಿಲ್ ನಂದೆಲ್ಲ ಓದಿ ಮುಗಿಸಿ ಆಗೋ ತನಕ ವೇಟ್ ಮಾಡ್ತಾ ಇದ್ರು. ದಿಶಾ, ಈಗ ಬರೀ ನೀವು ಒಂದು PU ವಿದ್ಯಾರ್ಥಿ, ಪಾಸ್ ಆಗಿರುವ ವಿದ್ಯಾರ್ಥಿ ಅಲ್ಲ, ನೀವು PU ಟಾಪರ್. ಈಗ ಮುಂಬರುವ ವಿದ್ಯಾರ್ಥಿಗಳಿಗೆ ನೀವೊಬ್ರು ಹೀರೋ ಅಂತಾನೆ ಹೇಳ್ಬಹುದು. ಸೊ ಅವರಿಗೆ ಕೊಡುವಂತಹ ಗೈಡ್ಲೈನ್ಸ್ ಏನೆಲ್ಲ ಇರುತ್ತೆ ಅಂತ? ಗೈಡ್ಲೈನ್ಸ್ ಅಂದ್ರೆ ವೆನ್ ಯು ಆರ್ ಸ್ಟಡಿಂಗ್ ಸಮಥಿಂಗ್, ಸ್ಟಡಿ ಇಟ್ ವಿತ್ ಯೋರ್ ಹಾರ್ಟ್ ಅಂತ ಹೇಳ್ತೀನಿ. ಏನ್ ಓದ್ತಾ ಇದ್ದೀರಾ ಅದನ್ನ ನಿಮ್ ಮನ್ಸಿಟ್ಟು ಓದಿ. ಲೈಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಬೈ ಹಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ಸತಿ ಓದಿದ್ನ ಈಗ್ಲೇ ಮರ್ತೋಗ್ತೀನಿ ಅಂತ ದಟ್ ಇಸ್ ಆ ತರ ಓದ್ಬಾರ್ದು. ಓದಿದ್ರನ್ನೇ ನೆನ್ಪಿಟ್ಕೊಳ್ಳೋ ತರ ಓದ್ಬೇಕು. ಎಷ್ಟ್ ಹಾರ್ಸ್ ಓದಿದೀನಿ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಎಷ್ಟು ಓದಿದೀನಿ, ಎಷ್ಟ್ ಸತಿ ನೆನ್ಪಿರುತ್ತೆ ದಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಷ್ಟೇ. ಅಲ್ಲ, ನಿಮ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇತ್ತಾ? ನಾನು ಔಟ್ 600ಕ್ಕೆ 600 ಅಂಕವನ್ನು ಪಡಿತೀನಿ ಅಂತ? ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬಟ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಭಯ ಆಗ್ತಿತ್ತು. ತುಂಬಾ ಅಲ್ಲ, ಸ್ವಲ್ಪ ಭಯ ಆಗ್ತಿತ್ತು. ಬಿಕಾಸ್ ಇಂಗ್ಲಿಷ್ ಅಲ್ಲಿ 100 ತೆಗೆಯೋದು ತುಂಬಾ ಕಷ್ಟ. ಅನ್ನೋಯಿಂಗ್ಲಿ ಮಿಸ್ಟೇಕ್ಸ್ ಆಗ್ಬೋದು ಅಂತ ಆತರ ಇರುತ್ತೆ. ಅಂದ್ರೆ ನೀವು ಸೈನ್ಸ್ ವಿಭಾಗ ಅಲ್ವಾ? ನಿಮ್ಗೆ ಸೈನ್ಸ್ ಮೇಲೆ ಅಷ್ಟು ಗ್ಯಾರಂಟಿ ಇತ್ತು, ಬಟ್ ಇಂಗ್ಲಿಷ್ ಮೇಲೆ ಅಷ್ಟೊಂದು ಗ್ಯಾರಂಟಿ ಇರ್ಲಿಲ್ಲ. ಕಾಮರ್ಸ್ ವಿಭಾಗ. ಓಕೆ, ಕಾಮರ್ಸ್ ಅಲ್ಲಿ. ಓಕೆ. ಸೊ ಈಗ ನೀವು ನಿಮ್ಮ ಲೆಕ್ಚರ್ಸ್ ಕಾಲ್ ಮಾಡ್ತಾ ಇದಾರಾ? ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಅವ್ರು ಏನ್ ಹೇಳ್ತಾ ಇದ್ದಾರೆ? ನಾ ಕಾಲೇಜಲ್ಲಿ ಇದ್ದೀನಿ. ಲೆಕ್ಚರರ್ಸ್ ಆರ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಲೈಕ್ ರಿಸಲ್ಟ್ ಬಂದ ತಕ್ಷಣ ಮನೆಗೆ ಬಂದು ಕರ್ಕೊಂಡು ಸೀದಾ ಕಾಲೇಜಿಗೆ ಬಂದಿದ್ದಾರೆ ಎಲ್ಲರೂ. ಎಲ್ಲ ಲೆಕ್ಚರರ್ಸ್ ಕಾಲೇಜಲ್ಲಿ ಇದ್ದಾರೆ. ಅಲ್ಲಿ ಟೀಚರ್ಸ್ ಯಾರಾದ್ರೂ ಫೋನು ಕೊಡ್ಬೋದಾ ಅವರಿಗೆ? ಒಂದ್ ನಿಮಿಷ. ಓಕೆ. ಹಲೋ ಮೇಡಮ್, ನಿಮ್ಮ ವಿದ್ಯಾರ್ಥಿನಿ ದಿಶಾ ಈಗ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಖಂಡಿತ ಎಲ್ಲರಿಗೂ ಖುಷಿ ಆಗುವಂತ ಮೂಮೆಂಟ್ ಅದು. ನಮ್ಗೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಅವಳ ಹಾರ್ಡ್ ವರ್ಕ್ ಮ್ಯಾಮ್. ಓಕೆ. ಅಲ್ಲ, ಹೇಗೆ ಕಲಿತಾ ಇದ್ರು ಅವರು? ಕ್ಲಾಸಲ್ಲಿ ಯಾವ ರೀತಿ ಆಕ್ಟಿವ್ ಆಗಿರ್ತಿದ್ರು? ಶಿ ಇಸ್ ವೆರಿ ಆಕ್ಟಿವ್ ಮ್ಯಾಮ್. ಆಕ್ಟಿವ್ ಅಂತ ಹೇಳಿದ್ರೆ ಅಂತ ಇಂತ ಆಕ್ಟಿವ್ ಅಲ್ಲ, ತುಂಬಾ ಡೆಡಿಕೇಟೆಡ್ ಸ್ಟೂಡೆಂಟ್. ಓಕೆ. ಅಲ್ಲ, ನಿಮಗೆ ದಿಶಾ ಮೇಲೆ ಕಾನ್ಫಿಡೆಂಟ್ ಇತ್ತಾ ಅವ್ರು ಔಟ್ ತೆಗಿತಾರೆ ಅಂತ? ಖಂಡಿತ ಇತ್ತು ಮ್ಯಾಮ್. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡ್ತಾ ಇದ್ದು. ಹಾಗೆ ಒಂದು ನಿಮಿಷ, ನಮ್ಮ ಸಂಸ್ಥೆ ಚೇರ್ಮನ್ ಸರ್ ಬಂದಿದ್ದಾರೆ, ಅವ್ರ ಹತ್ರ ಕೊಡ್ತೇವೆ ಸರ್. ಓಕೆ ಕೊಡಿ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ದು ಡಾಕ್ಟರ್ ಮೋಹನ್ ಆಳ್ವಾ. ಓ ನಮಸ್ತೆ ಸರ್, ಹೇಗಿದ್ದೀರಾ? ಸರ್, ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ದಿಶಾ ಟಾಪರ್ ಆಗಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ಹೆಸರು ತರ್ತಾ ಇದ್ದಾರೆ, ಆಸ್ ವೆಲ್ ಆಸ್ ನಿಮ್ಮ ಕಾಲೇಜ್ಗೂ ಕೂಡ. ಹೇಗೆ ಅನಿಸ್ತಾ ಇದೆ? ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಈ ಫಲಿತಾಂಶದಲ್ಲಿ ಅವಳು 600ಕ್ಕೆ 600 ಹೊಡೆಯುವುದು, ಅದರಲ್ಲೂ ನಾನು ಈ ಬಹಳ ಸೂಕ್ಷ್ಮ ವಿಚಾರವನ್ನು ಹೇಳ್ಬೇಕಾಗ್ತದೆ. ಎಕ್ಸಾಮ್ ಆಗ್ತಾ ಇರುವಾಗ 3 ಎಕ್ಸಾಮ್ ಆದ ಕೂಡಲೇ ಅವಳ ತಾಯಿ ಸ್ವರ್ಗಸ್ಥಳಾದ್ರು. ಆ ಹುಡುಗಿಗೆ ಬಹಳ ಆಘಾತವಾಗಿತ್ತು. ಆದ್ರೆ ಅವಳನ್ನು ನಾವು ಸಪರೇಟ್ ಮಾಡಿ ಅವಳನ್ನು ನಮ್ಮ ಇದರಲ್ಲಿ ಕೂತ್ಕೊಳ್ಸಿ
ಅವಳಿಗೆ ಧೈರ್ಯ ಹೇಳಿ ಅವಳನ್ನು ಪರೀಕ್ಷೆ ಬರೆಸಿದೆವು. ಅಂತ ಸಮಯದಲ್ಲೂ ಅವಳು 600ಕ್ಕೆ 100 ಎಲ್ಲ ಪೇಪರ್ಗಳಲ್ಲಿ ಮುಂದಿನ ಪೇಪರ್ನಲ್ಲಿ ಅವಳು ಪಡೆದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದು ಅವಳ ಅದ್ಭುತವಾದಂತಹ ಒಂದು ಕ್ರೀಡಾ ಮನೋಭಾವ, ಅವಳ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅವಳದು ಇಟ್ಕೊಂಡು ಏನು ಧೃತಿಗಳಿದೆ ಅವಳು ಅಂತ ಸಂದರ್ಭದಲ್ಲೂ 600 ಪಡೆದದ್ದು ಒಂದು ನನಗೆ ಸಂತೋಷ ಕೊಟ್ಟಿದೆ. ಎರಡನೇದ್ದು, ಇದು 2ನೇ ಬಾರಿ ನಮ್ಗೆ ಆಗೋದು. ಹಿಂದೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಇಡೀ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ಹಿಸ್ಟ್ರಿಯಲ್ಲಿ 600ಕ್ಕೆ 600 ಹಿಂದೆ ಅನನ್ಯ ಎಂಬ ಹುಡುಗಿ ಮಾಡಿದ್ಲು ಸಾಧನೆ. ಈಗ ಇದು 2ನೇ ಬಾರಿ ಆಗುವಂತದ್ದು. ಇದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ, ಬಹಳ ನನಗೆ ಖುಷಿ ಅಂತಂದು ಕೊಟ್ಟಿದೆ. ಸರ್, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಈ ಒಂದು ಖುಷಿಯನ್ನ, ಈ ಒಂದು ಕ್ಷಣವನ್ನ? ಇಲ್ಲ, ಇದು ನಮಗೆ ಅದನ್ನ ಹೇಗೆ ಅಂತ ಹೇಳೋದು, ನಾವು ಅವರು ಮಕ್ಕಳು ಇಂಥ ಸಾಧನೆ ಮಾಡು. ಯಾಕೆಂದ್ರೆ ನಮ್ಮಲ್ಲಿ ಈಗ 10 ರ್ಯಾಂಕ್ ಅನ್ನು ತೆಗೆದರೆ ನಮ್ಮಲ್ಲಿ ಸುಮಾರು 75 ಮಕ್ಕಳು 10 ರ್ಯಾಂಕಿನ ಒಳಗೆ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. 1ರಿಂದ 10 ರ್ಯಾಂಕಿನ ಒಳಗೆ 75 ಮಕ್ಕಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ರಾಜ್ಯದ ಇಲ್ಲೂ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಾಧನೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ. ಈಗ 75ರಷ್ಟು ವಿದ್ಯಾರ್ಥಿಗಳು ಇವತ್ತು 10 ರ್ಯಾಂಕಿನ ಒಳಗೆ ಬಂದಿದ್ದಾರೆ. ಇದು ನನಗೆ ಬಹಳ ಸಂತೋಷವನ್ನೆಲ್ಲ ಕೊಟ್ಟಿದೆ. ಓಕೆ ಸರ್, ಈಗ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ನೋಡ್ಕೊಳ್ಳುವಂಥದ್ದು ಒಂದು ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ ಕೂಡ ಹೌದು. ಅಲ್ಲಿ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ದಿಶಾಗೆ ಎಜುಕೇಶನ್ ಯಾವ ರೀತಿ ಕೊಡ್ತಾ ಇದ್ರು ಅಂತ ಸ್ಪೆಷಲ್ ಕ್ಲಾಸ್ ಎಲ್ಲ ನೋಡ್ತಾ ಹೋಗೋದಾದ್ರೆ? ಅವಳು ಒಂದು ಉಚಿತ ಶಿಕ್ಷಣದ ಅಡಿಯಲ್ಲಿ ಇರುವುದು. ಅವಳು ನಮ್ಮಲ್ಲಿ, ಅವಳು ಪ್ರತಿಭಾವಂತ ಹುಡುಗಿ. ಅವಳಿಗೆ ಇನ್ನು ಮುಂದೆಯೂ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವುದಾದರೆ ಸಂಪೂರ್ಣ ನಾನು ಫ್ರೀ ಎಜುಕೇಶನ್ ಅವಳಿಗೆ ಕೊಡುದು. ನಾನು ಕಂಪ್ಲೀಟ್ ಉಚಿತ ಶಿಕ್ಷಣವೇ ಅವಳ ಎಲ್ಲ ಟ್ರೈನಿಂಗ್ ಎಲ್ಲವನ್ನು ನಾನು ಕೊಡುವವನಿದ್ದೇನೆ. ಒಂದು ಮತ್ತೆ ಎರಡನೇದ್ದು, ಮಕ್ಕಳನ್ನು ಯಾಕೆಂದ್ರೆ ಆ 24 ಗಂಟೆಯನ್ನು ಹೇಗೆ ನಿಭಾಯಿಸಬೇಕು ಎಂಬುದೇ ನಮಗೆ ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಆ 24 ಗಂಟೆಯನ್ನು, ದಿನದ 24 ಗಂಟೆಯನ್ನು ಅವ್ರು ಹೇಗೆ ಸದುಪಯೋಗ ಮಾಡಿದ್ರು ಅಂತ ವಾತಾವರಣ ಸೃಷ್ಟಿ ಮಾಡ್ಬೇಕು. ಈಗ ನಮ್ಮ ಸಂಸ್ಥೆಯಲ್ಲಿರುವ ಒಂದು ದೊಡ್ಡ ಸಂಖ್ಯೆಯನ್ನು ಕೇಳಿದ್ರೆ, ನಮ್ಮಲ್ಲಿ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಬಿಡ್ತೇವೆ ಮಕ್ಕಳಿಗೆ. ಆ ಇಡೀ 24 ಗಂಟೆಯನ್ನು ಹೇಗೆ ಉಪಯೋಗಿಸಬೇಕು, ವಾರದ 7 ದಿನವನ್ನು, ತಿಂಗಳಿನ 30 ದಿನವನ್ನು, ವರ್ಷದ 365 ದಿನವನ್ನು ಯಾವ ರೀತಿ ಉಪಯೋಗಿಸಬೇಕು ಅವರಿಗಾಗಿ, ಮತ್ತೆ ಆ ಶೈಕ್ಷಣಿಕ ವಾತಾವರಣ ಹೇಗೆ ಬೇಕು ಅದನ್ನೆಲ್ಲ ನಾವು ಸಿದ್ಧಪಡಿಸಿ ಅವರಿಗೆ ಕೊಡ್ತೇವೆ. ಅದರದ್ದನ್ನೆಲ್ಲ ಅವ್ರು ಬರ್ತೇವೆ, ಮತ್ತೆ ಅದನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಗ್ಬೇಕಷ್ಟೇ. ಓಕೆ ಥ್ಯಾಂಕ್ ಯು ಸರ್. ಡಾಕ್ಟರ್ ಮೋಹನ್ ಆಳ್ವ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಹಾಗೆಯೇ ದಿಶಾ, ನಿಮಗೂ ಕೂಡ ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಖುಷಿ ಕ್ಷಣವನ್ನ ಸೆಲೆಬ್ರೇಟ್ ಮಾಡಿ.